15ನೇ ತಾರೀಕು KGF RTO ಮತ್ತು ಕೋಲಾರ RTO ದೂರು ಕೊಟ್ಟಿರ್ತೀವಿ. ವಿಚಾರ ಏನಂದರೆ, ಮಾಸ್ತಿ ಮಾಲೂರು ರೂಟಲ್ಲಿ SMRS ಬಸ್ಸುಗಳನ್ನು ನಾವು ಸರ್ಕಾರಿ ಬಸ್ಸುಗಳ ಮುಂದೆ ದೌರ್ಜನ್ಯ ದಬ್ಬಾಳಿಕೆ ಮಾಡಿ ಓಡಿಸ್ತಾ ಇರ್ತಾರೆ. ಮತ್ತು ಇವ್ರಿಗೆ ವಯ ಮತ್ತು ಟೈಮಿಂಗು ಬೇರೆ ರಹದಾರಿ ಇರ್ತೈತೆ. ಇವ್ರಿಗೆ ಆ ರಹದಾರಿ ಇದ್ರೇನೋ ಆ ರಹದಾರಿಯಲ್ಲಿ ಓಡಾಡದೆ ಇವರು ಮೇನ್ ರೋಡಲ್ಲೇ ಮಾಸ್ತಿ ಮಾಲೂರು ಮೇನ್ ರೋಡಲ್ಲೇ ಓಡಾಡ್ತಾ ಇರ್ತಾರೆ. ಆ ಕಾರಣದಿಂದ ಸಾರ್ವಜನಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ತುಂಬ ಸಮಸ್ಯೆ ಇದೆ. ಏನು ಸಮಸ್ಯೆ ಅಂದರೆ, ಇವರು ಬಸ್ಸುಗಳ ಮುಂದೆ ಸರ್ಕಾರಿ ಬಸ್ಸುಗಳು ಒಂದು ಓಡಾಡಂಗಿಲ್ಲ. ಓಡಾಡಿದ್ರೆ ಆ ಸಿಬ್ಬಂದಿಗಳಿಗೆ ಇವರು ದೌರ್ಜನ್ಯ ಮಾಡಿ ದಬ್ಬಾಳಿಕೆ ಮಾಡಿ ಅವ್ರನ್ನ ಬೆದರಿಸ್ತಾರೆ ಇವರು. ಆ ಕಾರಣದಿಂದ ನಾವು ಇದನ್ನೆಲ್ಲ ಕಣ್ಣಲ್ಲಿ ನೋಡಿ ಸರ್ಕಾರಕ್ಕೆ ಮತ್ತು ಇದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಗಮನಕ್ಕೆ ತಂದಿದ್ದೀವಿ. 15ನೇ ತಾರೀಕು ಗಮನಕ್ಕೆ ತಂದಿದ್ದೀವಿ. ಇದುವರೆಗೂ ನಮಗೆ ಯಾವುದೇ ರೀತಿಯಾದ ಒಂದು ಉತ್ತರ ಕೊಡಲಿಲ್ಲ ಇವರು. ಕಾರಣ ಯಾಕೆ ಅಂತ ಕೇಳ್ತಾ ಇದ್ದೀವಿ. ಅವ್ರು ಯಾಕೆ ನೀವು ಬಂದು ನಾವು ಕೊಟ್ಟಿರೋ ಒಂದು ಅರ್ಜಿಗೆ ನೀವು ಯಾಕೆ ಉತ್ತರ ಕೊಡ್ತಲ್ಲ ಅಂತ ಕೇಳಿದ್ರೆ ಅವರು ಉಡಾಪೆ ಉತ್ತರಗಳನ್ನು ನಮ್ಗೆ ನೀಡ್ತಾ ಇದ್ದಾರೆ. ನಮಗೆ ಇವ್ರ ಮೇಲೆ ಅನುಮಾನಾಸ್ಪದವಾಗಿದೆ. ಕಾರಣ ಏನಂದರೆ, ಇವರ ಒಂದು ನಿಯಮದ ಉಲ್ಲಂಘನೆಗಳೆಲ್ಲ ಮೀರಿ ಈ ವಾಹನಗಳು ಮಾಸ್ತಿ ಮಾಲೂರನ್ನು ಸಂಚಾರ ಮಾಡ್ತಾ ಇರ್ತವೆ. ಇವರು ಅವರಿಗೆ ಒಂದು ದೂರನ್ನು ಕೊಟ್ಟಾಗ ಆ ದೂರಿಗೆ ಇವರು ಸ್ಪಂದನೆ ಕೊಡಬೇಕು. ಸ್ಪಂದನೆ ಕೊಟ್ಟು ಅಲ್ಲಿನ ಒಂದು ಸಾರ್ವಜನಿಕರಿಗೆ ವಿದ್ಯಾರ್ಥಿಗಳಿಗೆ ಇವರು ಅನುಕೂಲ ರೀತಿಯಾಗಿ ಮಾಡಿಕೊಡ್ಬೇಕು. ಆ ಒಂದು ನಿಟ್ಟಿನಲ್ಲಿ ನಾವು ಬಂದು ಇವ್ರಿಗೆ ದೂರು ಕೊಟ್ಟಾಗ ಇದುವರೆಗೂ ಅವ್ರು ಯಾವುದೇ ರೀತಿ ಕ್ರಮ ತಗೊಳ್ಳದೇ ಇರೋದ್ರಿಂದ ನಮಗೆ ಅನುಮಾನಾಸ್ಪದವಾಗಿದೆ. ಮತ್ತು ಇವ್ರ ಮೇಲೆ ಒಂದು ನೆಗ್ಲಿಜೆನ್ಸಿ ತೋರ್ತಾ ಇರೋದ್ರಿಂದ, ಬೇಜವಾಬ್ದಾರಿ ತೋರ್ತಾ ಇರೋದ್ರಿಂದ ಇವ್ರ ಮೇಲೆ ಸಹ ನಮ್ಗೆ ಅನುಮಾನ ಇರೋದ್ರಿಂದ ಮತ್ತೆ ಈ ದಿನ ಬಂದು ನೇರವಾಗಿ RTO ಹತ್ರ ಮಾತಾಡಿದ್ದೀವಿ. ಅವರು ದಯವಿಟ್ಟು ಕ್ರಮ ಜರುಗಿಸಿ ನಿಮಗೆ ಸೂಕ್ತವಾದ ನ್ಯಾಯ ಒದಗಿಸ್ಕೊಡ್ತೀವಿ ಅಂತ ಕೇಳಿದ್ದಾರೆ. ಆದರೆ ಒಂದು 2 ದಿನ ಕಾದು ನೋಡ್ತೀವಿ. ಕಾದು ನೋಡಿ ಇದೇ ರೀತಿ ನಮ್ಗೆ ಅವ್ರು ಏನಾದರೂ ಉತ್ತರ ಕೊಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಈ ಒಂದು ಇಲಾಖೆ ಮುಂದೆ ಉಗ್ರವಾದ ಹೋರಾಟ ಮಾಡುವುದಾಗಿ ನಾನು ತಿಮ್ಮರಾಯಪ್ಪ ಅಂತ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಜಿಲ್ಲಾಧ್ಯಕ್ಷನಾಗಿ ನಿಮ್ಮ ಮುಂದೆ 2 ಮಾತನ್ನು ಹಂಚ್ಕೊಳ್ತಾ ಇದ್ದೇನೆ. ಜೈ ಬಿ. ಸುಮಾರು ವರ್ಷಗಳಿಂದ ಇದೆ. ನಾನು ಸುಮಾರು ಬಾರಿ KGFಗೂ ದೂರು ಕೊಟ್ಟಿರ್ತೇನೆ ಮತ್ತು ಕೋಲಾರ್ಗೂ ದೂರು ಕೊಟ್ಟಿರ್ತೇನೆ. ಅಲ್ಲಿ ಕೋಲಾರದಲ್ಲಿ ಹೋಗಿ ಕೇಳಿದ್ರೆ KGF ಅಂತ ಹೇಳ್ತಾರೆ. KGF ಅಲ್ಲಿ ಕೇಳಿದ್ರೆ ಅವ್ರ ಮೇಲೆ ಹೇಳ್ತಾರೆ. ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಹೇಳ್ಕೊಂಡೇ ಬಂದಿದ್ದಾರೆ. ಅವ್ರಿಗೆ ವಯ ಒಂದು ದಾರಿಯಲ್ಲಿ ಕೊಟ್ಟಿರ್ತಾರೆ. ಆದರೆ ಅವರು ಆ ವಯ ಬಿಟ್ಟು ಈ ಮಾರ್ಗದಲ್ಲಿ ಓಡಾಡ್ತಾರೆ, ಸಂಚಾರ ಮಾಡ್ತಾ ಇರ್ತಾರೆ. ಸಂಚಾರ ಮಾಡ್ತಾ ಇರೋದ್ರಿಂದ ಈ ಗಾಡಿಗಳು ಹಿಂದು ಮುಂದೆ ಸರ್ಕಾರಿ ಬಸ್ಗಳನ್ನು ಹಾಕಿರ್ತಾರೆ. ಆ ಸರ್ಕಾರಿ ಬಸ್ಗಳ ಮೇಲೆ ಇವರು ನಂದು ಪಕ್ಕಾ ಟೈಮಿಂಗ್ ಇದೆ, ಪಕ್ಕಾ ಪರ್ಮೆಂಟ್ ಇದೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಇವರು ಗಲಾಟೆ ಮಾಡ್ತಾರೆ, ದಬ್ಬಾಳಿಕೆ ಮಾಡ್ತಾರೆ. ಆ ಸಿಬ್ಬಂದಿಗಳ ಮೇಲೆ ಹೊಡೆಯಕ್ಕೆ ಹೋಗ್ತಾರೆ ಇವರು. SMRS ಅಂತ ಒಂದು ಬೋರ್ಡ್ ಇದೆ, ಮತ್ತು ಇನ್ನೊಂದು ಮಾಸ್ ಎಕ್ಸ್ಪ್ರೆಸ್ ಅಂತ ಬೋರ್ಡ್ ಇದೆ. ಇವ್ರದ್ದು ಪರ್ಮೆಂಟ್ ಇದೆಯೋ ಇಲ್ಲೋ ಗೊತ್ತಿಲ್ಲ. ಇವರು ಸರ್ಕಾರಕ್ಕೆ ಭಾರಿ ನಷ್ಟವನ್ನು ಉಂಟು ಮಾಡ್ತಾರೆ. ಪರ್ಮೆಂಟ್ ಇದ್ರೆ ಇನ್ಶೂರೆನ್ಸ್ ಇರಲ್ಲ, ಇನ್ಶೂರೆನ್ಸ್ ಇದ್ರೆ ಟ್ಯಾಕ್ಸ್ ಇರಲ್ಲ. ಇಲ್ಲಿ ಓಡ್ತಾರ ಗಾಡಿಗಳು ಇನ್ನೊಂದು ಜಾಗದಲ್ಲೆಲ್ಲೋ ಓಡ್ತಾ ಇರ್ತವೆ. ಇವರು ಸರ್ಕಾರಕ್ಕೆ ಭಾರಿ ನಷ್ಟವನ್ನು ಉಂಟು ಮಾಡ್ತಾ ಇರ್ತಾರೆ. ಇದ್ರ ಬಗ್ಗೆ ಕ್ರಮ ತಗೊಳ್ರಿ. ಅವನು ವಯ ಹೆಂಗಿದೆ ಹಂಗೆ ಹೋಗ್ಲಿ, ಅವ್ನ ಟೈಮಿಂಗ್ ಹೆಂಗಿದೆ ಹಂಗೆ ಹೋಗ್ಲಿ, ಇವ್ನು ಸರ್ಕಾರಿ ಬಸ್ಗಳಿಗೆ ತೊಂದರೆ ಕೊಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಸರ್ಕಾರಿ ಬಸ್ಗಳ ಮೇಲೆ ಇವ್ರು ಗಲಾಟೆ ಮಾಡ್ತಾ ಇರೋದು ಮತ್ತು ಸರ್ಕಾರಿ ಬಸ್ಗಳಿಗೆ ಅಡ್ಡಾಕಿ ಇವ್ರು ತೊಂದರೆ ಕೊಡ್ತಾ ಇರೋದನ್ನ ವಿಡಿಯೋ ಸಹ ಮಾಡಿದ್ದೀವಿ ನಾವು. ನಾವಿಲ್ಲಿ ಯಾರ ಪರವಾಗಿ ಯಾರು ವಿರೋಧವಾಗಿಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಬದುಕುವ ಒಂದು ಹಕ್ಕು ಸಂವಿಧಾನ ಕೊಟ್ಟಿದೆ. ಆ ಸಂವಿಧಾನ ಪ್ರತಿಯೊಬ್ಬರಿಗೂ ಇರೋದ್ರಿಂದ ಇವ್ರು ಯಾಕೆ ಜನಗಳಿಗೆ ತೊಂದರೆ ಕೊಡ್ತಾರೆ ಅನ್ನೋ ಉದ್ದೇಶ ಅವ್ರಿಗೆ ಏನಿದೆ ಉದ್ದೇಶ ಆಲ್ರೆಡಿ ಗೊತ್ತಿರುತ್ತೆ. RTOಗಳಿಗೂ ಗೊತ್ತಿರುತ್ತೆ, ARTOಗಳಿಗೂ ಗೊತ್ತಿರ್ತದೆ. ಆದರೆ ಇವರು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ಇವರು ಅವ್ರ ಹತ್ರ ಶಾಮೀಲಾಗಿದ್ದಾರೋ ಏನೋ ಗೊತ್ತಿಲ್ಲ. ಇಲ್ಲ ಅವರು ಅಂದರೆ ಇವ್ರಿಗೆ ಭಯ ಏನೋ ಗೊತ್ತಿಲ್ಲ. ಇವ್ರಿಗೆ ಹೈಕಮಾಂಡ್ ಮೇಲೆ ಇರುತ್ತೆ, ಆದರೆ ಇವರೇ ಹೈಕಮಾಂಡ್ ಅಂತ ಇವ್ರು ಥಿಂಕ್ ಮಾಡ್ತಾ ಇರ್ತಾರೆ. ಇವ್ರ ಮೆಂಡಲ್ ತಿಳ್ಕೊಂಡಿದ್ದಾರೆ. ಮತ್ತು ವಿದ್ಯಾರ್ಥಿಗಳಿಗೆ ಅನಾನುಕೂಲ ಆಗಿದೆ, ಅನುಕೂಲ ಮಾಡಿಕೊಡಿ. ಆ ಸಂಬಂಧಪಟ್ಟ ಇಲಾಖೆಗೆ ದೂರು ಕೊಟ್ಟಿದ್ದೇವೆ. ಇಲ್ಲ ಇವರು ಏನಾದರೂ ಕ್ರಮ ತಗೊಳ್ಳಿಲ್ಲ ಅಂದರೆ ನಾವು ಮೇಲಿನ ಅಧಿಕಾರಿಗಳ ಗಂಟ ಹೋಗ್ಬೇಕಾಗ್ತದೆ. 2 ದಿನ ಟೈಮ್ ಕೊಡೋಲ್ಲ. ಅದಕ್ಕೆ ಇವರು RTO ಹತ್ರ ಬಂದು ಮಾತಾಡೋದಕ್ಕೆ 2 ದಿನ ಟೈಮ್ ಕೊಡಿ, ಗಾಡಿಗಳನ್ನ ಹಿಡಿತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, 2 ದಿನ ಕಾದು ನೋಡ್ತೀವಿ. 2 ದಿನ ಆಗಲಿಲ್ಲ ಅಂದರೆ ಮತ್ತೆ ನಾವಿಲ್ಲಿ ಒಂದು ಉಗ್ರವಾದ ಹೋರಾಟ ಮಾಡೋದಕ್ಕೆ ನಾವು ನಮ್ಮ ಪಾರ್ಟಿಯಿಂದ ರೆಡಿ ಆಗ್ತೀವಿ. ಸರ್, ಏನಿಲ್ಲ, ಮಾಸ್ತಿ ಎಕ್ಸ್ಪ್ರೆಸ್ಗೂ ನಮ್ಮ ಗೌರ್ಮೆಂಟ್ ಗಾಡಿ ಕೇವಲ 5 ನಿಮಿಷ ಸರ್. 2:30ಗೆ ಆ ಬಸ್ ಬಿಡುತ್ತೆ, 2:35 ನನ್ನ ಬಸ್ ಬಿಡುತ್ತೆ. ಅವ್ರು 5 ನಿಮಿಷ ಬಿಫೋರ್ ಆಗಿಬಿಟ್ರು ಗೌರ್ಮೆಂಟ್ ಗಾಡಿ ಹಿಂದೆನೇ ಇರುತ್ತೆ ಸರ್. ಪ್ರೈವೇಟ್ ಗಾಡಿ ಅವತ್ತು ನನ್ನ ಹಿಂದೆನೇ ಇರುತ್ತೆ, ಗೌರ್ಮೆಂಟ್ ಗಾಡಿ ಹಿಂದೆ ಇರುತ್ತೆ. ಈ ಜನ ಇದಕ್ಕೆ ಬೈತಾ ಇದ್ದಾರೆ, ಎಲ್ಲರೂ ಬೈತಾ ಇದ್ದಾರೆ. ನೀವು ಯಾಕೆ 5 ನಿಮಿಷ ಮುಂದೆ ಬಿಡ್ತಾ ಇಲ್ಲ ಅಂತ ಎಲ್ಲ ಜನ ಕ್ವಶನ್ ಮಾಡಿ ಜಗಳ ಮಾಡ್ತಾ ಇದ್ದಾರೆ ನಮಗೆ. ದಯವಿಟ್ಟು ಅದ್ರ ಬಗ್ಗೆ ಸಹಕಾರ ಸ್ವಲ್ಪ ತೋರಿಸಿ ನಾವು ನೋಡಬೇಕು ಅಂತ ಕೇಳ್ಕೊತೀವಿ ಸರ್. ಈಗ ಡಿಪೋ ಮ್ಯಾನೇಜರ್ ಕೇಳಿದ್ರೆ ಹೇಳ್ತಾರೆ, ಡಿಪೋ ಮ್ಯಾನೇಜರ್ ಅವ್ರ ಟೈಮಿಂಗ್ ಇದೆ ಅಂತ ಹೇಳ್ತಾರೆ. 2:30 ಅವ್ರ ಟೈಮಿಂಗ್ ಇದೆ ಅಂತಾರೆ, 2:30 ನನ್ನ ಟೈಮಿಂಗ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ 5 ನಿಮಿಷದಲ್ಲಿ ಯಾವ ಥರ ಗಾಡಿ ಓಡಿಸ್ಬೇಕು ನಮ್ಗೆ ಇವತ್ತಿಗೂ ಅರ್ಥನೇ ಆಗಲಿಲ್ಲ. ನಾವು ಅವ್ರು ಹೇಳಿದ ಮಾತು ಬೆಲೆ ಕೊಟ್ಟು 2:30 ಕವರ್ ಬಿಟ್ಟು 2:33, 34ಕ್ಕೆ ನಾವು ಬರ್ತಾ ಇದ್ದೀವಿ ಸರ್. ಈಗ ನಿಮ್ಮ ಡಿಪೋ ಮ್ಯಾನೇಜರ್ ಅವ್ರದ್ದು 2:30 ಟೈಮ್ ಇದೆ ಅಂತ ಅವ್ರು ಹೇಳ್ತಾರೆ.
2:30 ಟೈಮ್ ಇದೆ, ಆ ಟೈಮಲ್ಲಿ ನೀವು ಹೋಗ್ಬೇಡಿ ಅಂತಾರೆ. ನಾನು 2:30 ಟೈಮ್ ನನಗೆ 2:35ಕ್ಕೆ ಅವ್ರಿಗೂ ನನ್ನ ಕಾವಲ್ಲಿ 5 ನಿಮಿಷ ಡಿಫ್ರೆನ್ಸ್. ಅವರು ಬಸ್ ಸ್ಟ್ಯಾಂಡ್ ಬಿಟ್ಟು ರೈಲ್ವೆ ಸ್ಟೇಷನ್ ಕೊಡೋಷ್ಟಕ್ಕೆ 10 ನಿಮಿಷ ಮಾಡ್ತಾರೆ. ನಾನು ಅವ್ರ ಹಿಂದೆನೇ ಬರ್ತೀನಿ. ಹಾಗಾಗಿ ಗೌರ್ಮೆಂಟ್ ಬಸ್ಸು ಮತ್ತು ಪ್ರೈವೇಟ್ ಗಾಡಿ ಎರಡು ಜೊತೆಯಲ್ಲೇ ಬರ್ತಾರೆ ಸರ್. ಅವ್ರದ್ದು ಯಾವ ಬಸ್ ಅದು ನಿಮಗೆ ತೊಂದರೆ ಕೊಡೋದು? ಮಾಸ್ತಿ ಎಕ್ಸ್ಪ್ರೆಸ್ ಸರ್. ವೆಹಿಕಲ್ ನಂಬರು? ಸರ್ ಒಂದೇ ನಂಬರಲ್ಲಿ 4 ಗಾಡಿ ಓಡಿಸ್ತಾರೆ ಸರ್ ಅವರು. ಹಾಂ ಒಂದು ಪರ್ಮಿಟ್ ತಗೊಂಡ್ಬಂದು ತೋರಿಸ್ತಾರೆ, 4 ಗಾಡಿ ಓಡ್ತಾ ಇದೆ ಅವ್ರಿಗೆ. ಹಾಂ ಹಾಂ ಆ ಗಾಡಿಗೆ ನಮ್ಮ ಅಧಿಕಾರಿಗಳಿಗೆ ಒಂದು ಪರ್ಮಿಟ್ ಪಕ್ಕ ಪರ್ಮಿಟ್ ತಗೊಂಡ್ಬಂದು ಒಂದು ತೋರಿಸ್ತಾರೆ, ಹಾಂ ಮತ್ತೆ 3 ಗಾಡಿ ಎಕ್ಸ್ಟ್ರಾ ಓಡಿಸ್ತಾರೆ. ಆ ಟೈಮಿಂಗ್ಸ್ ಇರಲ್ಲ ಅವ್ರದ್ದು. ಹಾಂ ಕೇಳಿದ್ರೆ ಇದು ನಮ್ಮ ಮಾಸ್ತಿ ಎಕ್ಸ್ಪ್ರೆಸ್, ನಮ್ಮ ಅಧಿಕಾರಿಗಳಿಗೆ ಹೇಳಿದ್ರೆ ಅವರು ಬರೋಬ್ಬರ ತೋರಿಸಿದ್ರೆ ಅವ್ರ ಪಕ್ಕ ಟೈಮಿಂಗ್ ಇದೆ, ಅವ್ರ ಸುದ್ದಿಗೆ ಹೋಗ್ಬೇಡಿ ಅಂತಾರೆ. ಇಲ್ಲಿ ನೋಡಿದ್ರೆ 4 ಗಾಡಿ ಎಕ್ಸ್ಟ್ರಾ ಓಡ್ತಾ ಇದ್ದಾವೆ. ಅಂದ್ರೆ ಅವು ಈ ಪ್ರೈವೇಟ್ ಗಾಡಿ ಮಾಲೀಕರು ನಿಮ್ಗೆ ಏನೋ ಧಮಕಿ ಹಾಕ್ತಾರಾ? ಧಮಕಿ ಹಾಕೋದೇನು ಇಲ್ಲ ಸರ್, ನಮ್ಮ ಟೈಮಲ್ಲಿ ಹೋಗ್ಬೇಡಿ ಅಂತ ಇದು ಮಾಡ್ತಾರೆ ಅಷ್ಟೇ. ಅದು ಬೈ ಚಾನ್ಸ್ ಏನಾದ್ರು ಜನನ ಒತ್ತಾಯ ಮೇರೆಗೆ ನಾವು ಏನಾದರೂ ಇನ್ಕಮ್ ಬೇಗ ಬಿಟ್ಟರೆ ಬಂದು ಗಾಡಿ ಅಡ್ಡ ಹಾಕೊಂಡು ಗಲಾಟೆ ಮಾಡ್ತಾರೆ. ಯಾರೋ ಆ ಮಾಲೀಕರು ಬಂದು ನಿಮ್ಮ ಸರ್ಕಾರಿ ಬಸ್ನ ಅಡ್ಡ ಹಾಕ್ತಾರೆ? ಅವ್ರ ಟೈಮಿಗೆ ನಾವು ಹೋಗಂಗಿಲ್ಲ ಸರ್ ನಾವು. ಹಾಂ